ಹಲೋ, ಇವಾಗ ತಾನೇ ಬಂದೆ. ಕಾನ್ಫರೆನ್ಸ್ ಇವತ್ತಿತ್ತು, ಬಟ್ ಫಾರ್ ಸಮ್ ರೀಸನ್ಸ್ ನಾಳೆ ಪೋಸ್ಟ್ಪೋಂಡ್ ಆಗಿದೆ. ಹಾಂ, ಇಲ್ಲೇ ಹೈವೇ ಹತ್ರ ಒಂದು ಲಾಡ್ಜಲ್ಲಿ ಉಳ್ಕೊತೀನಿ ಇವತ್ತು. ಓಕೆ ಓಕೆ, ನೋ ವರೀಸ್. ಟೇಕ್ ಕೇರ್. ಬಾಯ್ ಬಾಯ್ ಬಾಯ್. ಎಕ್ಸ್ಕ್ಯೂಸ್ ಮಿ ಸರ್, ನಾಳೆ ಬೆಳಗ್ಗೆವರೆಗೂ ರೂಮ್ ಸಿಗುತ್ತಾ? ಸಿಗತ್ತೆ ಸರ್. ತಗೊಳ್ಳಿ. ಥ್ಯಾಂಕ್ ಯು. ಬನ್ನಿ ಸರ್. ಸರ್, ಇದೆ ನಿಮ್ ರೂಮು. ಓಕೆ. ನಿಮ್ಗೇನಾದ್ರೂ ಬೇಕಾದ್ರೆ ಲ್ಯಾಂಡ್ಲೈನ್ ಇದೆ, ಕಾಲ್ ಮಾಡಿ. ಫೈನ್ ಫೈನ್, ನಾನೆಲ್ಲ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು. ಬರ್ತೀನಿ. ಅಬ್ಬಾ, ನನ್ನ ಮಾತು ಕೇಳಿಸ್ಕೊಳೆ, ಹೇಳೋದು ಕೇಳೆ. ಹಿಂಗೆ ಹೇಳ್ತೀರಿ. ಮದ್ವೆ ಆಗಿ 5 ವರ್ಷ ಆಯ್ತು, ಇದುವರೆಗೂ ಒಂದ್ ರೇಷ್ಮೆ ಸೀರೆ ಕೊಡ್ಸಿಲ್ಲ. ಇರೋ ಸೀರೆ ಹಾಕಿ ಹಾಕಿ ನಂಗಂತೂ ಬೇಜಾರ ಬಿಟ್ಟಿದೆ. ಅದೇನು ಒಳ್ಳೆ, ನಾನು ನಿನಗೇನು ಕೊಡಿಸಿಲ್ಲ ಅನ್ನೋ ಥರ ಮಾತಾಡ್ತಾ ಇದೀಯಾ? ಮತ್ತೆ ಇನ್ನೇನು, ಮದ್ವೆ ಆದಾಗಿಂದನೂ ಹಿಂಗೆ. ಏನಾದ್ರೂ ಹೇಳಿದ್ರೆ ನನ್ ಜೊತೆ ಚೆನ್ನಾಗಿ ಜಗಳ ಮಾತ್ರ ಮಾಡ್ತೀರಾ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರು. ಬಿಡ್ರಿ, ಸೀರೆ ಬಗ್ಗೆ ಮಾತಾಡಿ ಅಂದ್ರೆ ಹಾಡು ಹಾಡು ಹಾಡು. ಸೀರೆ ಸರ್, ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್. ಕಾಟನ್ ಸ್ಯಾರಿ 5 ವರ್ಷ ಕಾಟನ್ ಸೀರೆ ಎಲ್ಲ ತಗೊಂಬಂದಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಮೇಡಮ್, ಹಲೋ ಸರ್, ಮಾತು ಕೇಳಿಸ್ಕೊಳ್ಳಿ ಸರ್. ಹಲೋ, ಯಾರು ನೀವು? ಮೇಡಮ್, ಏನ್ ಮಾಡಕತ್ತೀರಿ? ಈ ರೂಮ್ಗೆ ಗೆಸ್ಟ್ ಬಂದಾರ, ಕಾಣಂಗಿಲ್ಲ ನಿಮ್ಗ. ಹಿಂಗ್ಯಾಕ್ ಜಗಳ ಆಡಕತ್ತೀರಿ? ಗೆಸ್ಟಾ? ಓ, ನಾನ್ ನೋಡೇ ಇಲ್ಲ ಸರ್. ನಮಸ್ತೆ. ನಮಸ್ತೆ ಸರ್. ಬರ್ರಿ ಗೆಸ್ಟ್ ನಡೀರಿ ಹೊರಗ. ಸೀರೆ ಅಂತ ಸೀರೆ ಬಾ, ಕೊಡಿಸ್ತೀನಿ ಬಾ ಸೀರೆ ನಿಮ್ಗೆ. ಸರ, ನೋಡಿದ್ರೆ ಮರ್ಯಾದೆ ಮಾತ್ರ ಚೆನ್ನಾಗಿ. ನೀವು ರೆಸ್ಟ್ ಮಾಡ್ರಿ, ನಾನು ಅವ್ರು ನೋಡ್ಕೊಂತೀನ್ರಿ. ಆಯ್ತ್ರಿ, ನಾವು ಬರ್ತೀನ್ರಿ. ಅಪ್ಪ, ಸರ ಬೇಜಾರಾಗ್ಬೇಡ್ರಿ. ಇವ್ರು ಹಿಂಗ, ನಾನು ಇವ್ರು ವಾಪಸ್ ಕಳ್ಸಿನ್ರಿ. ಇನ್ ಮುಂದೆ ಇವ್ರು ನಿಮ್ ತೊಂದ್ರೆ ಮಾಡಂಗಿಲ್ಲ, ತಗಡ್ರ. ಸರಿ, ಥ್ಯಾಂಕ್ ಯು. ಸರ, ಅಂದಂಗ ಯಾವ ಊರಿ ನಿಮ್ದು? ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಕೆಲ್ಸದ ಸಲುವಾಗಿ ಬಂದಿದ್ದೀನಿ ಅಷ್ಟೇ. ಓ, ಹೌದ್ರಾ? ಸರ, ಏನ್ ಗೊತ್ತ್ರ, ನಮ್ಮೂರ್ಗೆ ಬಹಳ ಜನ ಬರ್ತಾರ್ರಿ. ಹೌದಾ? ನಮ್ಮೂರು ಒಂಥರ ಟೂರಿಸಂ ಜಾಗ ಇದ್ದಂಗ. ಸಿಟಿಯಿಂದ ಬರ್ತಾರ್ರಿ, ನಮ್ಮೂರ್ನ ಗಲೀಜ್ ಮಾಡೋಗ್ತಾರ್ರಿ. ಈ ಜನಕ್ಕೆ ಮನೇನ ಊರ್ನ ಕ್ಲೀನ್ ಆಗಿ ಇಟ್ಕೊಳದೆ ಬರಂಗಿಲ್ಲ ನೋಡ್ರಿ. ನಾನ್ ನಿಮ್ ಬಗ್ಗೆ ಹೇಳಕೊಂತಿಡ್ರ, ನೀವು ಚೋಲ ಕಾಣ್ತೀರಿ ಬಿಡ್ರಲ್ಲ. ಇವಾಗ ಪ್ಲೀಸ್ ಹೋಗ್ತೀರಾ? ನಾನು ರೆಸ್ಟ್ ಮಾಡ್ಬೇಕು. ಸರಿ ಸರ್, ಸರಿ, ನಾನು ಹೋಗ್ತೀನ್ರಿ. ಸರ, ನಾನು ಇಲ್ಲೇ ಹೊರಗಿರ್ತೀನ್ರಿ. ನಿಮ್ಗೇನಾದ್ರೂ ಬೇಕಾದ್ರ ಕರೀರಿ, ಒಳಗ್ ಬರ್ತೀನ್ರಿ. ಹಾ, ಓಕೆ. ಸರ, ಅದು ತಗೊಳ್ಳಿ. ಬರ್ತೀನ್ರಿ. ಡನ್, ಬಾಯ್ ಬಾಯ್. ಬರ್ತೀನ್ರಿ ಸರಿ. ಬರ್ತೀನ್ರಿ ಸರ, ಬರ್ತೀನ್ರಿ. ಸರ, ನಿಮ್ಗೋಸ್ಕರ ಇದು. ಸರಿ, ಅದನ್ನಲ್ಲಿ ಇಟ್ಬಿಟ್ಟು ಹೋಗಿ. ಸರ, ನಾನಿನ್ ಬರ್ತೀನ್ರಿ. ಓಕೆ, ಸರಿ. ಜೋಗಿ, ಜೋಗಿ, ಜೋಗಿ. ಅಲ್ಲ ಇವ್ರೆ, ಎಲ್ಲಿದ್ಯಾ ಜೋಗಿ? ನನ್ ಜೋಗಿ ಬಂದಿದ್ನಾ? ಜೋಗಿನಾ? ನನ್ ಜೋಗಿ ಮಚ್ಚಿಡ್ಕೊಂಡು ಕೂದಲು ಬಿಟ್ಕೊಂಡು ರೌಡಿಗಳನ್ನ ಚೇಸ್ ಮಾಡ್ಕೊಂಡೋಗಿ ಹೊಡಿತಾನಲ್ಲ, ಆ ಜೋಗಿ ಬಂದಿದ್ನಾ ಇಲ್ಲಿಗೆ? ಅಲ್ಲ, ನೀವ್ ಹೇಳ್ತಿರೋ ತರ ಜೋಗಿನ ನಾನ್ ಸಿನಿಮಾದಲ್ಲಿ ನೋಡಿದೀನಿ ಅಷ್ಟೇ. ಈ ರೂಮಿಗೆ ಯಾರು ಬಂದಿಲ್ಲ. ಅವನ್ಯಾಕೆ ಇಲ್ಲಿ ಬರ್ತಾನೆ? ನನ್ ಮದ್ವೆ ಆಗ್ತೀನಿ, ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡೋಗ್ತೀನಿ, ನಮ್ಮ ಮನೆಯಲ್ಲಿ ಒಪ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನಿನ್ನನ್ನೇ ಮದ್ವೆ ಆಗೋದು ಅಂತ ನನ್ಗೆ ಮಾತು ಕೊಟ್ಟಿದ್ದ. ಆದ್ರೆ ಈಗ ನೋಡಿದ್ರೆ ಬೇರೆ ಹುಡುಗಿನ ಇಷ್ಟಪಟ್ಟು ಅವಳನ್ನೇ ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದಾನೆ. ನಿನ್ನೇನೆ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ. ನೀರ್ ತಗೊಳ್ಳಿ. ನನಗೆ ನೀರ್ ಬೇಡ, ಗನ್ ಬೇಕು. ಗನ್ನು? ಗನ್ ಯಾಕೆ? ನನ್ನ ಬ್ರೇಕಪ್ಗೆ ಕಾರಣ ಆಗಿರೋ ಆ ಹುಡುಗಿನ ಫಿನಿಶ್ ಮಾಡೋದಕ್ಕೆ. ಹೇ, ಹಾಗೆಲ್ಲ ಯೋಚನೆ ಮಾಡಬೇಡಿ.
ನಾನು ಇಲ್ಲಿಗೆ ಕೆಲ್ಸದ ಸಲುವಾಗಿ ಬಂದಿದ್ದೀನಿ. ನಾಳೆನೇ ಕೆಲಸ ಇದೆ. ಪ್ಲೀಸ್ ನೀವಿವಾಗ ಹೊರಡಿ. ನೀವ್ ಹೇಳ್ತಿರೋ ಥರ ಜೋಗಿ ಇಲ್ಲಿ ಯಾರೂ ಬಂದಿಲ್ಲ. ಮೇ ಬಿ ನೀವು ಬೇರೆ ರೂಮಿಗೆ ಬಂದಿದ್ದೀರಾ ಅನ್ಸುತ್ತೆ. ಹೌದಾ? ಸಾರಿ. ಏನಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ಮತ್ತೆ ಯಾರಪ್ಪ ಇದು? ಯಾರ್ ನೀನು? ಓಯ್, ಯಾರ್ ನೀನು? ಪ್ಲೀಸ್ ಅಣ್ಣ, ಯಾರಿಗೂ ಹೇಳ್ಬೇಡಣ್ಣ. ಏನ್ ಹೇಳ್ಬಾರ್ದು? ಅಣ್ಣ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಣ್ಣ ಮುಚ್ಚಲ ಆಟ ಆಡ್ತಾ ಇದ್ವಿ. ನಾನು ಇಲ್ಲೇ ನಿಮ್ ರೂಮಲ್ಲೇ ಬಚ್ಚಿಟ್ಕತೀನಿ. ಎಲ್ಲಿ ಬಚ್ಚಿಟ್ಕೊಳ್ಳಿ, ಎಲ್ಲಿ ಬಚ್ಚಿಟ್ಕೊಳ್ಳಿ. ಎಲ್ಲಿ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಬಾ ಹೊರ್ಗಡೆ, ಬಾ ಹೊರ್ಗಡೆ, ಬಾ ಅಂದೆ ತಾನೆ, ಬಾ ಹೊರ್ಗಡೆ, ಬಾ ಅಂದೆ ತಾನೆ. ಅಣ್ಣ, ನೀ ನಂಗೆ ಜಾಗ ಕೊಟ್ಟಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹುಡುಕ್ ಬಿಡ್ತಾರೆ. ಅದ್ ಯಾಕಣ್ಣ ಹಂಗ್ ಬೈತೀಯ? ಆಟ ಆಡೋಂಗಿದ್ರೆ ಹೊರಗಡೆ ಹೋಗಿ ಆಟ ಆಡು. ಇದು ನನ್ ರೂಮ್ ಕಣೋ, ನಂಗೆ ತುಂಬಾ ಕೆಲ್ಸ ಇದೆ, ನಾನು ರೆಸ್ಟ್ ಮಾಡ್ಬೇಕು. ಬಾ ಹೊರಗಡೆ, ಬಾ ಅಂದೆ ತಾನೆ. ನಾನ್ ನಿಮ್ ರೂಮಲ್ಲಿ ಆಟ ಆಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೇನಾದ್ರೂ ಹೋಗುತ್ತಾ? ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಗೊತ್ತಿಲ್ಲ. ಇವಾಗ ನೀನ್ ಮರ್ಯಾದೆಯಿಂದ ಹೊರಗಡೆ ಹೋದ್ರೆ ಸರಿ, ಇಲ್ಲ ರಿಸೆಪ್ಷನಿಸ್ಟಿಗೆ ಕಾಲ್ ಮಾಡ್ತೀನಿ ಇವಾಗ. ಅಣ್ಣ, ನೀ ಯಾರಿಗೆ ಬೇಕಾದ್ರೂ ಹೇಳು, ರಿಸೆಪ್ಷನಿಸ್ಟಿಗೆ ಮಾತ್ರ ಹೇಳ್ಬೇಡ ಅಣ್ಣ. ಸರಿ, ಹೀಗೆ ಅಳ್ತಾ ಇದ್ರೆ ನಾನು ಕಾಲ್ ಮಾಡ್ತೀನಿ ಇವಾಗ. ಗುಡ್ ಗರ್ಲ್ ಅಲ್ವಾ? ಹಾ, ನಡಿ, ಬಾ ಹೊರಗಡೆ, ಬಾ. ಸರಿ, ನಡಿ. ಬಾಯ್ 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 ಬಾಯ್. ಓಕೆ, ಬಾಯ್. ಸರ್, ಏನ್ ಸರ್, ನೀವು ರೂಮ್ ನನಗ್ ಮಾತ್ರ ಕೊಟ್ಟಿರೋದಲ್ವಾ? ಹೌದು ಸರ್. ಮತ್ತೆ ಪದೇ ಪದೇ ಯಾರ್ಯಾರೋ ಬರ್ತಿದ್ದಾರೆ. ಸರ್, ಅದ್ ಹೇಗ್ ಸಾಧ್ಯ ಹೇಳಿ? ನಾನ್ ಆ ರೂಮ್ ಕೊಟ್ಟಿರೋದು ನಿಮ್ಗ್ ಮಾತ್ರ. ಬೇರೆಯವ್ರಲ್ಲ ಅದ್ ಯಾಕೆ ಬರ್ತಾರೆ ಹೇಳಿ? ರೀ, ಅದ್ ನನಗೆ ಹೇಗ್ರಿ ಗೊತ್ತಿರುತ್ತೆ? ಸರಿ, ನೀವೊಂದ್ ಕೆಲ್ಸ ಮಾಡಿ ಸರ್, ಅದ್ ಯಾರೆಲ್ಲ ಅಂತ ಹೇಳಿ ನಾನು ಅಲ್ಲಿ ಗೆಸ್ಟ್ ಲಿಸ್ಟ್ ನಲ್ಲಿ ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ. ರೀ, ಅವ್ರ ಹೆಸರೆಲ್ಲ ನನಗ್ ಗೊತ್ತಿರುತ್ತೇನ್ರಿ? ಹಾ, ಫಸ್ಟ್ಗೆ ಒಂದ್ ಜೋಡಿ ಬಂತು, ಗಂಡ ಹೆಂಡ್ತಿ. ತುಂಬಾ ಜಗಳಾಡ್ತಿದ್ರು. ಯಪ್ಪ, ಆ ಯಮ್ಮನ ವಟ 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 ಅಂತಿದ್ಲು. ಅವ್ರು ಹೋದ್ಮೇಲೆ ನಿಮ್ ಲಾಡ್ಜಲ್ಲಿ ಕೆಲ್ಸ ಮಾಡೋ ಕ್ಲೀನರ್ ಬಂದಿದ್ದ. ಅವನೋದ್ಮೇಲೆ ಒಬ್ಳ್ಯಾರು ಟೀನೇಜ್ ಹುಡುಗಿ ಬಂದಿದ್ಲು. ಅವಳದೇನೋ ಬ್ರೇಕಪ್ ಆಗಿದೆ ಅಂತ ತುಂಬಾ ಬೇಜಾರಲ್ಲಿದ್ಲು. ಯಪ್ಪ, ಇವ್ರನ್ನೆಲ್ರೂ ಕಳ್ಸಿ ಆರಾಮಾಗಿ ಕೂತ್ಕೋಬೇಕನ್ನೋಷ್ಟತ್ರಲ್ಲೇ ಆ ಸ್ಕೂಲ್ ಹುಡ್ಗಿ ಬಂತು. ಕಣ್ಣ ಮುಚ್ಚಾಲೆ ಆಡ್ಬೇಕು ಅಂತ ನನ್ ರೂಮ್ ಒಳಗಡೆನೆ ಬಂದ್ಬಿಡದ. ನೋಡಿ ಸರ್, ಗೆಸ್ಟ್ ಲಿಸ್ಟ್ ನಲ್ಲಿ ಚೆಕ್ ಮಾಡಿ ಬೇರೆ ಗೆಸ್ಟ್ ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡಿ ಅವ್ರಿಗೆ. ಸರ್, ಒಂದ್ ನಿಮಿಷ. ನೀವ್ ಯಾರ್ಯಾರ ಬಗ್ಗೆ ಹೇಳ್ತಿದ್ದೀರೋ ಅವ್ರೆಲ್ರೂ 2015ರಲ್ಲೇ ನೀವಿರೋ ರೂಮಲ್ಲಿ ಸತ್ತೋಗಿದ್ದಾರೆ ಸರ್. ವಾಟ್ ಸರ್, ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಅವ್ರನ್ನ ಕಣ್ಣಾರೆ ನೋಡಿದೀನಿ ಸರ್. ಹೇಗ್ ಸರ್ ಸತ್ತೋಗ್ತಾರೆ? ಸರ್, ಆ ಜೋಡಿ ಯಾವಾಗ್ಲೂ ಜಗಳ ಆಡ್ತಾ ಇದ್ರು. ಜಗಳ ಆಡ್ಕೊಂಡೇ ಸತ್ತೋದ್ರು. ಗೀತಾಂಜಲಿ ಹಾಲುಗೆನ್ನೆಗೆ. ಯಾವಳ್ರಿ ಗೀತಾಂಜಲಿ? ನನ್ನ ಹೆಸರು ಶ್ವೇತಾಂಜಲಿ. ಗೀತಾಂಜಲಿ ಅಂತ ಯಾಕೆ ಹೇಳ್ತೀರಾ? ಹಾಡು ಕಣೆ ಅದು. ಹಾಡಲ್ಲದು, ಹೊರಗಡೆ ಒಂದು ಮನ್ಸಲ್ಲೊಂದು. ಹಾಡ್ಬಾರ್ದ? ಹಾಡು ಹಾಡ್ಬಾರ್ದು. ಶ್ವೇತಾ, ಶ್ವೇತಾ ಏನಾಯ್ತೆ? ಶ್ವೇತಾ, ಶ್ವೇತಾ ಏನಾಯ್ತೆ? ಶ್ವೇತಾ, ಶ್ವೇತಾ. ಆ ಟೀನೇಜ್ ಹುಡ್ಗಿ ಲವರ್ ಜೊತೆ ಬ್ರೇಕಪ್ ಆಯ್ತು ಅಂತ ನೀವಿರೋ ರೂಮಲ್ಲೇ ವಿಷ ಕುಡ್ದು ಸತ್ತೋದ್ರು. ನಮ್ ಲಾಡ್ಜ್ ಕ್ಲೀನರು ನೆಲ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಒಂದಿನ ಕಾಲ್ ಜಾರ್ ಬಿಟ್ಟು ಅದೇ ರೂಮಲ್ಲಿ ಸತ್ತೋದ್ರು. ಕೇಳಿಸ್ತಾ ಇಲ್ವಾ?
ಆ ಚಿಕ್ಕ ಹುಡ್ಗಿ ಕಣ್ಣ ಮುಚ್ಚಲೆ ಆಡೋಕಂತ ನೀವಿರೋ ರೂಮ್ ಕಬೋರ್ಡಲ್ಲಿ ಬಚ್ಚಿಟ್ಕೊಂಡ್ಲು. ಆ ಕಬೋರ್ಡ್ ಲಾಕ್ ಆಗಿ ಉಸಿರು ಕಟ್ಟಿ ಅವಳು ಅಲ್ಲೇ ಸತ್ತೋದ್ಲು. ನಾನು ಹೇಳ್ತಾ ಇರೋದು ನಿಮ್ಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ, ನೀವಿರೋ ರೂಮ್ ಅಲ್ಲೊಂದು ಡ್ರಾಯರ್ ಇದೆ, ಅದ್ರಲ್ಲಿ ಅವರಷ್ಟು ಜನಗಳ ಫೋಟೋ ಇದೆ. ಬೇಕಾದ್ರೆ ಒಂದ್ಸಲ ನೋಡ್ಕೊಳ್ಳಿ. ಅಲ್ಲ, ಇವನೇನ್ ನಮ್ ನೋಡೆ ಎಲ್ಲ ತರ ಓಡೋಗ್ತಿದ್ದಾನಲ್ಲ. ಸರ್, ನಾಳೆ ಬೆಳಿಗ್ಗೆವರೆಗೂ ರೂಮ್ ಸಿಗತ್ತಾ? ಸಿಗತ್ತೆ ಸರ್. ತಗೊಳ್ಳಿ ಸರ್. ಬನ್ನಿ ಸರ್. ನನ್ಗೂ ಅರ್ಥ ಆಗ್ತಿಲ್ಲ. ಇವನು ನಮ್ಗಳ ತರನೇ 2015ರಲ್ಲಿ ಇದೇ ರೂಮಲ್ಲಿ ಸತ್ತೋಗಿದಂತಾನೆ. ಸರ್, ಇದೆ ನಿಮ್ಮ ರೂಮು. ನಿಮ್ಗೇನಾದ್ರೂ ಬೇಕಾದ್ರಲ್ಲೊಂದು ಲ್ಯಾಂಡ್ ಲೈನ್ ಇದೆ, ನಾನು ಕಾಲ್ ಮಾಡಿ ನಾನೆಲ್ಲ ಅರೇಂಜ್ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಏನಾದ್ರೂ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಚೆನ್ನಾಗಿ ಜಗಳ ಮಾಡ್ತೀರಾ? ನನ್ ಜೋಗಿ ಬಂದಿದ್ನಾ?